ನಮಸ್ತೆ ಎಲ್ಲರಿಗೂ. ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ. ಇದು ಮುಕ್ಕಲಿಗೆ ಬೆಳಿಗ್ಗೆ ಎದ್ದೆ. ನಮ್ಮದು 10 ಮಿನಿಟ್ಸ್ ಫಾಸ್ಟಾಗೇ ಇದೆ. ಫಾಸ್ಟಾಗಿ ಇದ್ದಷ್ಟು ಬೇಗ ಕೆಲಸ ಆಗುತ್ತೆ. ಟೈಮ್ ಆಗೋಯ್ತು ಅಂತ ಬೇಗ ಕೆಲಸ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ರೂಮಲ್ಲೊಂದು ಗಡಿಯಾರ ಇದೆ, ಹಾಲಲ್ಲೊಂದು ಗಡಿಯಾರ ಇದೆ. ಎರಡಕ್ಕೂ 10 ನಿಮಿಷ ಫಾಸ್ಟಾಗೇ ಇಟ್ಟಿದ್ದೀನಿ. ಮತ್ತು ಇವಾಗ ಬೇಗ ಬೆಳಿಗ್ಗೆ ಆಗೋಗುತ್ತೆ, ಬೆಳಕು ಬೇಗ ಆಗೋಗುತ್ತೆ. ಸೊ ಆಗಲೇ 7ರಿಂದ 8 ಗಂಟೆ ಥರ ಕಾಣಿಸ್ತಾ ಇತ್ತು ನನಗೆ. ಮೊದಲು ಎದ್ದಿದ ತಕ್ಷಣ ನಾನು ಸ್ಕ್ರೀನ್ಗಳೆಲ್ಲ ಓಪನ್ ಮಾಡಿಬಿಟ್ಟು ಗೀಝರ್ ಆನ್ ಮಾಡಿಬಿಟ್ಟು ನಂದು ಬಾಗಿಲು ತೊಳೆಯೋ ಸರದಿ ಇತ್ತು ಕೆಳಗಡೆ. ಅಂದರೆ ಫುಲ್ಲು ಕೆಳಗಡೆ ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದು. 3 ಮನೆ ಇದೆ, 3 ಮನೆಯವ್ರೂ ಒಂದೊಂದು ವಾರ ತೊಳಿತೀವಿ. ನಂದು ಬಂದು ಈ ವಾರನೇ ಬಿದ್ದಿದ್ದರಿಂದ ಫಸ್ಟು ಎದ್ದಿದ ತಕ್ಷಣ ಹೋಗಿ ನಾನು ಬಾಗಿಲೆಲ್ಲ ತೊಳೆದ್ಬಿಟ್ಟು ಬಂದಾದಮೇಲೆ ನೆಕ್ಸ್ಟು ಸ್ನಾನಕ್ಕೆ ಹೋದೆ. ಸ್ನಾನ ಮಾಡ್ಕೊಂಬಂದು ನಮ್ಮದು ಮನೆ ಮುಂದೆ ಪ್ಯಾಸೇಜ್ ಇದೆಯಲ್ಲ, ಅದನ್ನೆಲ್ಲ ಸ್ವಲ್ಪ ತೊಳ್ಕೊಂಡೆ. ಪೂಜೆ ಮಾಡಬೇಕಿತ್ತಲ್ವ, ಅದೇನು ನನಗೆ ನಂದು ಸರದಿ ಇರಲಿ ಇಲ್ಲದೆ ಹೋಗಲಿ ಕೆಳಗಡೆ ಒಂದೊಂದು ಸಲ ಮಿಸ್ ಮಾಡಿಬಿಡ್ತೀನಿ, ತೊಳೆಯೋದಕ್ಕೆ ಹೋಗೋದಿಲ್ಲ. ಆಗಿಲ್ಲ ಅಂದಾಗ. ಆದರೆ ನಮ್ಮ ಮನೆ ಮುಂದೆ ಮಾತ್ರ ಪ್ಯಾಸೇಜಲ್ಲಿ ನನಗೆ ಡೈಲಿ ತೊಳೆದಿಲ್ಲ ಅಂದರೆ, ನಾನು ಪೂಜೆ ಮಾಡದೇ ಇರಲಿ, ನನಗೆ ಡೈಲಿ ತೊಳೆದಿಲ್ಲ ಅಂದರೆ ನನಗೆ ಸಮಾಧಾನವೇ ಆಗಲ್ಲ. ಫಸ್ಟು ನನಗೆ ಬಾಗಿಲು ತೊಳೆದ್ಬಿಡ್ಬೇಕು. ಕೆಳಗಡೆ ಒಂದೊಂದು ಸಲ ಹೋಗೋಕ್ಕಾಗಲ್ಲ, ನನ್ನ ಕೈಲಾಗಿಲ್ಲ ಅಂದಾಗ ಎಷ್ಟೋ ಸಲ ನಾನು ಸರದಿ ಮಾಡೇ ಇಲ್ಲ. ಸೊ ನಮ್ಮ ಮನೆ ಮುಂದೆ ಮಾತ್ರ ನಾವು ತೊಳೆದೇ ಈ ಇರೋದಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಫಸ್ಟು ಅದನ್ನೆಲ್ಲ ತೊಳೆದ್ಬಿಟ್ಟು ಆಮೇಲೆ ಹೊಸ್ಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕ್ಕೊಂಡೆ. ಆಮೇಲೆ ಇನ್ನೊಂದು ಏನಂದರೆ, ನನ್ನ ಮೈದೆ ಇರಲಿಲ್ಲ. ಸಂಡೇ ಊರಿಗೆ ಹೋಗಿದ್ರು. ಶನಿವಾರ ಅಲ್ಲ, ಭಾನುವಾರ ಬೆಳಿಗ್ಗೆನೇ ಎದ್ದಿದ ತಕ್ಷಣ ಬೆಳಿಗ್ಗೆ ಅಷ್ಟೊತ್ತಿಗೆ ಊರಿಗೆ ಹೋಗ್ಬಿಟ್ಟಿದ್ರು. ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು. ಅವರು ನೈಟು ಬಂದಿರಲಿಲ್ಲ, ಬೆಳಿಗ್ಗೆಗೆ ಬರ್ತೀನಿ ಅಂತ ಹೇಳಿದರು. ಸರಿ, ಅದಕ್ಕೆ ಅವ್ರು ಇಲ್ಲದೇ ಇರೋ ಕಾರಣದಿಂದ ನಾನು ಎದ್ದಿದ ತಕ್ಷಣ ಫಸ್ಟು ಸ್ಕ್ರೀನ್ಗಳನ್ನ ತೆಗೆದು ಬೆಳಕು ಮಾಡಿಕೊಂಡೆ. ನಮ್ಮ ಯಜಮಾನರು ಮಕ್ಕಳೆಲ್ಲ ರೂಮಲ್ಲಿ ಮಲಗಿದ್ರು, ಹಾಲಲ್ಲಿ ಯಾರೂ ಇರಲಿಲ್ಲ. ನನ್ನ ಮೈದೆ ಹಾಲಲ್ಲಿ ಏನಾದರೂ ಮಲಗಿದ್ರೆ ದಿವಾನ್ ಮೇಲೆ ಮಲ್ಕೋತಾರೆ, ಇಲ್ಲಾಂದರೆ ಒಂದೊಂದು ಸಲ ಸೆಕೆ ತಡೆಯೋಕ್ಕಾಗದೇ ಇದ್ದಾಗ ಕೆಳಗಡೆ ಮಲಗಿಬಿಟ್ಟಿರ್ತಾರೆ. ಅವರಿದ್ದಾಗ ನಿಜವಾಗ್ಲೂ ನನಗೆ ಇಷ್ಟೊತ್ತಿಗೆ ಗುಡಿಸೋದಕ್ಕೂ ಆಗಲ್ಲ, ಒರೆಸೋದಕ್ಕೂ ಆಗಲ್ಲ, ಮತ್ತು ಬೆಳಕು ಸ್ಕ್ರೀನ್ಗಳೆಲ್ಲ ಓಪನ್ ಮಾಡ್ಬಿಟ್ಟು ಬೆಳಕು ಮಾಡೋದಕ್ಕೂ ಆಗೋದಿಲ್ಲ. ತುಂಬ ಅಂದರೆ ತುಂಬ ಹಿಂಸೆ ಆಗೋಗುತ್ತೆ. ಅವರು ಅವಾಗ ಪಾಪ, ಯಾಕಂದರೆ ನಮ್ಮಿಂದ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತೆಗಿಯೋದಕ್ಕೆ ಹೋಗಲ್ಲ. ಇವತ್ತು ಅವರು ಇಲ್ಲದೇ ಇರೋ ಕಾರಣಕ್ಕೆ ನಾನು ಸ್ಕ್ರೀನ್ ಓಪನ್ ಮಾಡಿದ್ದು. ಆಮೇಲೆ ಪ್ಯಾಸೇಜೆಲ್ಲ ತೊಳ್ಕೊಂಡು ನೆಕ್ಸ್ಟು ನಾನು ಕಿಚನಿಗೆ ಬಂದೆ ಡೈರೆಕ್ಟಾಗಿ. ಬಂದ್ಬಿಟ್ಟು ಫಸ್ಟು ಅಡುಗೆಗೆ ಮತ್ತು ನಾಷ್ಟಕ್ಕೆ ಎಲ್ಲ ನೈಟೇ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೆ. ಸೊ ಅದಕ್ಕೇ ಫಸ್ಟು ಒಲೆದು ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ನಾನು ಯಾವಾಗಲೂ ಹಂಗೇ, ನನಗೆ ಒಲೆ ಪೂಜೆ ಮಾಡಿದ್ರೇ ನನಗೆ ಸಮಾಧಾನ ಆಗೋದು. ಇಲ್ಲಾಂದರೆ ಒಂಥರ. ಆವಾಗಿನ ಕಾಲದಲ್ಲಿ ಎಷ್ಟು ನಿಜವಾಗ್ಲೂ ಸೌದೆ ಒಲೆಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ, ಸಗಣಿಯಲ್ಲೆಲ್ಲ ಸಾರಿಸ್ಬಿಟ್ಟು ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ. ನಮ್ಮ ಅಜ್ಜಿ ಆವಾಗಿನ ಇದರಲ್ಲಿ ತುಂಬ ಖುಷಿ ಆಗ್ತಿತ್ತು. ಒಲೆ ನೋಡೋದಕ್ಕೆ ಖುಷಿ ಆಗ್ತಿತ್ತು. ಇವಾಗ ಎಲ್ಲಿ ಆ ಥರ ಈ ಬೆಂಗಳೂರಲ್ಲೆಲ್ಲ ಎಲ್ಲಿ ಇರುತ್ತೆ ಆ ಥರ ಎಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಅನ್ನಪೂರ್ಣೇಶ್ವರಿ ಅದೇ ನಮಗೆ ಊಟ ಹಾಕೋದಲ್ವಾ, ಅದಕ್ಕೆ ಅದನ್ನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅದು ನಮ್ಮ ಪದ್ಧತಿ ಅವಾಗಿಂದ. ಆಮೇಲೆ ನೆಕ್ಸ್ಟು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನಾನು ಹೀರೆಕಾಯಿ ಬೇಳೆ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿ ಎಲ್ಲ ಕಟ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟು ಇನ್ನೊಂದು ಏನಂದರೆ, ಅದಕ್ಕೆ ಬೇಳೆ ಮತ್ತು ಹೆಸ್ರು ಕಾಳು, ಹೀರೆಕಾಯಿ ಎಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಗೋದಕ್ಕೆ ಇಟ್ಕೊಂಡ್ಬಿಟ್ಟೆ. ಮತ್ತು ಇನ್ನೊಂದು ಏನಂದರೆ, ನಾನು ನೈಟೇ ಟಿಫನ್ಗೆ ಮತ್ತು ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಅದು ಬಂದು ಫಸ್ಟು ತೋರಿಸಿದ್ನಲ್ಲ, ಅದು ಉಪ್ಪು ಸಾಂಬಾರಿಗೆ ಖಾರ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಆಮೇಲೆ ಬಟಾಣಿ ಎಲ್ಲ ನೆನೆಸಿಟ್ಕೊಂಡಿದ್ದೆ, ಈರುಳ್ಳಿ ಟೊಮೊಟೊ ಎಲ್ಲ ಹಚ್ಚಿಟ್ಕೊಂಡಿದ್ದೆ. ಇದು ಬಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಶುಂಠಿ, ಅದು ಗೊತ್ತಿಲ್ಲದೆ ಮಿಸ್ಸಾಗಿ ತೊಗೊಂಬಂದ್ಬಿಟ್ಟಿದ್ದೆ ಫ್ರಿಜ್ಜಿಂದ. ಆಮೇಲೆ ಇದು ಬಂದು ಪಲಾವ್ಗೆ ಮಸಾಲೆ ಎಲ್ಲ ರೆಡಿ ಮಾಡಿ ನೈಟೇ ಇಟ್ಕೊಂಬಿಟ್ಟಿದ್ದೆ. ಇದು ಬಂದು ತರಕಾರಿನೂ ಕೂಡ ಬೀನ್ಸು, ಕ್ಯಾರೆಟು ಮತ್ತು ಆಲೂಗೆಡ್ಡೆ 3 ಇದ್ದಿದ್ದು ತರಕಾರಿ, ಅದು 3 ಹಾಕಿ ಎಲ್ಲ ಕಟ್ ಮಾಡಿ ನೈಟೇ ಇಟ್ಕೊಂಬಿಟ್ಟಿದ್ದೆ. ಪ್ರತಿಯೊಂದೂ ಟಿಫನ್ಗೆ ಮತ್ತು ಅಡುಗೆಗೆ ಏನೇನು ಬೇಕು ನೈಟೇ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ತೀನಿ. ಹೀರೆಕಾಯಿ ಮಾತ್ರ ಒಂದು ಮರೆತುಬಿಟ್ಟೆ, ಕಟ್ ಮಾಡಿ ಇಟ್ಕೊಳ್ಳಿಲ್ಲ. ಬೆಳಿಗ್ಗೆ ಎದ್ದು ಅದೇ ನನಗೆ 10 ನಿಮಿಷ ಟೈಮ್ ಹಿಡೀತು. ಎಲ್ಲ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ನನಗೆ ಅದೇ ಅಷ್ಟೋ ತನಕ ಟೈಮ್ ಹಿಡೀತು.
ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಂಡು ಸಾಂಬಾರಿಗೆ ಕೂಗಕ್ಕೆ ಇಟ್ಕೊಂಡು ಆ ಕಡೆ ಇಟ್ಕೊಂಡೆ. ಆಮೇಲೆ ಈ ಕಡೆ ಟಿಫನ್ಗೆ ರೆಡಿ ಮಾಡ್ಕೊತಿದ್ದೆ. ಇದೆಲ್ಲ ಹೀರೆಕಾಯಿ ಎಲ್ಲ ಕಟ್ ಮಾಡಿದ್ದು ಎಲ್ಲ ಬಾಕ್ಸ್ಗಳೆಲ್ಲ ಹಂಗೆ ಬಾಕ್ಸಲ್ಲಿ ನಾನು ಈರುಳ್ಳಿ, ಟೊಮೊಟೊ, ಮಸಾಲೆ ಏನೇನು ಕಟ್ ಮಾಡಿದೆ, ಏನೇನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೆಲ್ಲ ಪಲಾವ್ಗೆಲ್ಲ ಹಾಕ್ಕೊಂಡು ಎಲ್ಲ ಅಡುಗೆ ನಾಷ್ಟಕ್ಕೆಲ್ಲ ರೆಡಿ ಮಾಡಿಕೊಂಡು ಮಧ್ಯದಲ್ಲಿ ಹಾಲು ಕಾಯಕ್ಕೆ ಇಟ್ಕೊಂಡು ಇದನ್ನೆಲ್ಲ ಒರೆಸ್ಕೊಂಡು ಅಲ್ಲಲ್ಲೇ ಪಾತ್ರೆಗಳು ಕೂಡ ಅಲ್ಲಲ್ಲೇ ತೊಳ್ಕೊಂಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಆಮೇಲೆ ನೆಕ್ಸ್ಟು ನನಗೆ ಕಾಫಿಗೆ ಆಗಲೇ ಜ್ಞಾನ ಎಳೀತಾ ಇತ್ತು. ತಲೆ ಬೇರೆ ಲೈಟಾಗಿ ನೋಯ್ತಿತ್ತು. ಏನಕ್ಕಂದರೆ ಬೆಳಗ್ಗೆ 5:45ಗೆ ಎದ್ದಿದ್ದೆ, ಆಗ್ತಾ ಇರಲಿಲ್ಲ. ಸರಿ ಫಸ್ಟು ಕಾಫಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಕ್ಕೆ ಇಟ್ಟಿದ್ದೆ. ಆಮೇಲೆ ಕಾಫಿ ಮಾಡಿಕೊಂಡು ಕುಡಿದೆ. ಅಷ್ಟೊತ್ತಿಗೆ ಮಸಾಲೆ ಎಲ್ಲ ಇದಾಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೆ. ಆಮೇಲೆ ನೆಕ್ಸ್ಟು ನಾನು ಟಿ ವಿಲಿ ಸಾಂಗಾದರೂ ಹಾಕೋಣ, ಹಾಡುಗಳಾದರೂ ದೇವ್ರದ್ದು ಯಾವುದಾದ್ರೂ ನಾಮಗಳು ಹಾಡುಗಳು ಯಾವುದಾದ್ರೂ ಹಾಕೋಣ ಅಂತ ಹೇಳ್ಬಿಟ್ಟು ಟಿ ವಿ ಆನ್ ಮಾಡಿಕೊಂಡೆ. ನಾನು ಮೈದಾ ಇದ್ದಾಗ ಇದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಪಾಪ ಅವರು ಮಲಗಿರ್ತಾರೆ, ಅವ್ರಿಗೂ ಡಿಸ್ಟರ್ಬ್ ಆಗುತ್ತೆ. ಹಾಕಿದ್ರೂ ಸೌಂಡ್ ಕಮ್ಮಿ ಕೊಟ್ಟು ಹಾಕೋಬೇಕು ಅಂತ ಹೇಳ್ಬಿಟ್ಟು ಸ್ಕ್ರೀನ್ಗಳೇನು ತೆಗಿಯೋಕ್ಕಂತೂ ಆಗೋಲ್ಲ, ಸಾಂಗ್ಗಳು ಹಾಕೊಂಡ್ರೂ ಸೈಲೆಂಟಾಗಿ ಸೌಂಡ್ ಕಮ್ಮಿ ಇಟ್ಕೊಂಡು ಹಾಕೋಬೇಕು ಅಂತ ಹೇಳ್ಬಿಟ್ಟು ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ವೈಫೈ ಕನೆಕ್ಟ್ ಮಾಡಿಕೊಂಡು ಟಿ ವಿಲೇ ಯೂಟ್ಯೂಬ್ ಹಾಕ್ಕೊಂಡೆ. ಆಮೇಲೆ ನೆಕ್ಸ್ಟು ಆನ್ ಮಾಡಿಬಿಟ್ಟು ಸಾಂಗ್ನ ನಾನು ರಾಘವೇಂದ್ರ ಸ್ವಾಮಿಗಳದ್ದೇ ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟು ನಾನು ಕಿಚನಿಗೆ ಬರೋಷ್ಟೊತ್ತಿಗೆ ಅದು ಕೂಗಿತ್ತು, ಬೇಳೆ ಮತ್ತು ಹೀರೆಕಾಯಿ ಎಲ್ಲ ಕೂಗಿತ್ತು. ಅದಕ್ಕೆ ಉಪ್ಪು ಸಾಂಬಾರ್ದು ಖಾರ ಆಡಿಸಿದ್ದು ಇತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದೆಲ್ಲ ತೊಳ್ಕೊಂಡು ಅದರೊಳಗಡೆ ಸಾಂಬಾರು ಒಳಗಡೆ ಹಾಕ್ಕೊಂಡೆ. ಒಂದು ಟೊಮೊಟೊ ರುಬ್ಕೊಂಡು ಅದರೊಳಗಡೆನೇ ಹಾಕ್ಕೊಂಡೆ. ಆಮೇಲೆ ಈ ಕಡೆ ಪಲಾವು ಆಯಿತು, ಅದನ್ನು ದಮ್ ಆಗೋಕ್ಕೆ ಅಂದ್ಬಿಟ್ಟು ಇಟ್ಟೆ. ಸಾಂಬಾರು ಕುದಿ ಬಂತು, ಅದನ್ನು ಆಫ್ ಮಾಡಿಕೊಂಡೆ. ಫುಲ್ಲು ಅಡುಗೆ ಎಲ್ಲ ಫಿನಿಶ್ ಆಯಿತು. ಅಡುಗೆ ಎಲ್ಲ ಆಗಿದ ತಕ್ಷಣ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಎಲ್ಲ ಜೋಡಿಸ್ಕೊಂಡೆ. ಆಮೇಲೆ ಮುದ್ದೆಗೆ ಇಟ್ಕೊಂಡೆ. ನಮ್ಮ ಯಜಮಾನ್ರಿಗೆ ಮುದ್ದೆ ನಾನು ಡೈಲಿ ಕೊಟ್ಟು ಕಳಿಸ್ತೀನಿ, ಮುದ್ದೆ ಆರೋಗುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಮಾಡ್ತೀನಿ. ಸರಿ ಅಂದ್ಬಿಟ್ಟು ಇದು ಒಂದೇ ಮುದ್ದೆ ಆಗಿರೋದ್ರಿಂದ ಬೇಗ ತಿರುಗಿದೆ. ಮತ್ತು ನಾನು ಹಿಂಗೆ ತಿರುಗಿದ್ಬಿಟ್ಟು ಅಲ್ಲೇ ಮುದ್ದೆ ಕಟ್ಬಿಡಲಿಲ್ಲ, ಒಂದು 5 ನಿಮಿಷ ಅದನ್ನು ಸ್ವಲ್ಪ ಬೇಯೋದಕ್ಕೆ ಇಟ್ಕೊಂಡೆ. ಅದನ್ನು ಕಟ್ ಮಾಡಿದ್ದೀನಿ ನಾನು. ಹೆವಿ ಲೆಂತಿಯಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏನು ಇಲ್ಲೇ ತಿರುಗಿಸ್ಬಿಟ್ಟು ಇಲ್ಲೇ ಇದು ಮಾಡಿಬಿಟ್ಲು, ಬೆಂದಿರಲ್ವೋ ಅಂತ ಅಂದ್ಕೊತಾರೆ ವೀಡಿಯೋ ನೋಡೋರು. ಇಲ್ಲ, 5 ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿ ಬೇಯಿಸಿದ್ದೀನಿ, ಚೆನ್ನಾಗಿ ತಿರುವಿ ಬೇಯಿಸಿದ್ದೀನಿ. ಆಮೇಲೆ ನೆಕ್ಸ್ಟು ಅದೆಲ್ಲ ಬೆಂದಾದಮೇಲೆ ಕೈನ ತ್ಯಾವ ಮಾಡಿಕೊಂಡು ನೋಡಿಬಿಟ್ಟು ಆಮೇಲೆ 1 ಮುದ್ದೆ 2 ಮುದ್ದೆ ಮಾಡೋಕ್ಕೆಲ್ಲ ತಪ್ಪಲಿಲಿ ಕೂತ್ಕೊಂಡು ಎದ್ದು ಮಾಡಬೇಕು ಅಂದರೆ ನಿಜವಾಗ್ಲೂ ಬೇಜಾರು. ನಾನು 5 ನಿಮಿಷಕ್ಕೆ ಬಾಣಲಿಲಿ ತಿರುಗಿಬಿಡ್ತೀನಿ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮುದ್ದೆ ಎಲ್ಲ ತಿರುಗಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೆ, ಆ ಬಾಕ್ಸ್ಗೆ ಹಾಕಿದೆ. ನಮ್ಮ ಮನೆಯವ್ರು ತಿನ್ನೋದು ಈ ಮುದ್ದೆನ 4 ಗಂಟೆಗೆ, ಮಧ್ಯಾಹ್ನ 4 ಗಂಟೆಗೆ ತಿನ್ನೋದು. ಅಷ್ಟೊತ್ತಿಗೆಲ್ಲ ಆರೇ ಹೋಗಿರುತ್ತೆ. ಆದರೂ ಬೇಡ ಅಂತಾರಂತ ಹೇಳ್ತಾರೆ, ಆರೋಗಿರುತ್ತೆ ಅಂತ. ನಾನು ಕೇಳಬೇಕಲ್ಲ, ಇಲ್ಲ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ನೈಟ್ ಬಂದು ತಿಂತೀನಲ್ಲ, ನನಗೆ ಒನ್ ಟೈಮ್ ಮುದ್ದೆ ಅವ್ರಿಗೆ ಮುದ್ದೆ ಇಷ್ಟ, ಬಟ್ ಬಿಸಿ ತಿಂದರೆ ಪರವಾಗಿಲ್ಲ. ಆಯಿತು ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾರೆ. ಮೊದಲಿಂದನೂ ತೊಗೊಂಡು ಹೋಗ್ತಿದ್ರು. ಇವಾಗ ನಾನು ಮಕ್ಳಿಗೆ ರಜೆ ಇರೋದಕ್ಕೆ ಬೇಗ ಹೇಳ್ತಿರ್ಲಿಲ್ಲ, ಏನೂ ಮಾಡ್ತಿರಲಿಲ್ಲ. ಆಮೇಲೆ ಮುದ್ದೆ ಎಲ್ಲ ಕಟ್ ಆದಮೇಲೆ ಒಂದೇ ಮುದ್ದೆ ಮಾಡಿದ್ದು. ನನಗೆ ಬೆಳಿಗ್ಗೆನೇ ಮುದ್ದೆ ತಿನ್ನಬೇಕು ಅಂದರೆ ನನಗಾಗಲ್ಲ. ಆಮೇಲೆ ಗುಡಿಸಿ ಎಲ್ಲ ಮನೆಯೆಲ್ಲ ಒರೆಸ್ಕೊಂಡೆ. ಎಲ್ಲ ಮಲಗಿರ್ತಾರಲ್ವ, ನಾನು ಮೈದಾ ಮೇಲ್ಗಡೆ ದಿವಾನ್ ಮೇಲೆ ಮಲಗಿದ್ರೆ ಆರಾಮಾಗಿ ಗುಡಿಸಿ ಒರೆಸ್ಕೊಬೋದು. ಅವ್ರು ಕೆಳಗಡೆ ಮಲಗಿದ್ರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು 9 ಗಂಟೆ ತನಕ ಯಾವ ಕೆಲಸನೂ ಮನೇಲಿ ಮಾಡೋದಕ್ಕೆ ಆಗೋದಿಲ್ಲ. ಆಮೇಲೆ ನೆಕ್ಸ್ಟು ಗುಡಿಸಿ ಒರೆಸಿ ಎಲ್ಲ ಮಾಡಿಕೊಂಡು ದೀಪ ಹಚ್ಚಿ ಕಡ್ಡಿ ಎಲ್ಲ ಹಚ್ಕೊಂಬಿಟ್ಟೆ. ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ. ಎಲ್ಲ ಟೋಟಲಾಗಿ ಮಕ್ಕಳು ಎಲ್ಲ ಎದ್ದೇಳೋಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೇ ಬಿಟ್ಟೆ. ಪೂಜೆನೂ ಆಗೋಯಿತು, ಮನೆ ಕೆಲಸನೂ ಆಗೋಯಿತು, ಎಲ್ಲ ಪೂರ್ತಿ ಆಗೋಯಿತು. ಪಾತ್ರೆ ಮಾತ್ರ ಸ್ವಲ್ಪ ಉಳಿದಿತ್ತು. ಪಾತ್ರೆ ಆಮೇಲೆ ಬೆಳಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಮಕ್ಕಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ಆಗಿದ ತಕ್ಷಣವೇ ಫಸ್ಟು ಮಕ್ಕಳಿಗೆ ಸ್ನಾನ ಮಾಡಿಸ್ದೆ. ಇದು ಬಂದು ಯೂನಿಫಾರ್ಮು ಹೊಸದು. ನಾನು ಹೇಳಿದ್ನಲ್ಲ, ನನ್ನ ಮಗಳಿಗೆ LKG ಮತ್ತು UKG 2 ವರ್ಷಕ್ಕೂ ಅವರು ಫ್ರಾಕ್ ಥರ ಕೊಟ್ಟಿದ್ದರು.
ಈಗ ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಅವಳಿಗೆ ಯೂನಿಫಾರ್ಮ್ ಚೇಂಜ್ ಮಾಡಲೇಬೇಕು, ಈ ಥರ ಸ್ಕರ್ಟ್ ಥರ ತೊಗೋಬೇಕು ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದು ಫ್ರಾಕ್ ಥರ ಇರೋದು ಇನ್ನೂ ಚೆನ್ನಾಗಿತ್ತು ಬಟ್ಟೆ. ಅದ್ರ ಜೊತೆ ಅದನ್ನ ಯಾಕೆ ಕಳ್ಸೋಣ ಇದೊಂದು ವರ್ಷ ಅಂತ ಹೇಳಿದ್ರೆ ಅವರು ಇಲ್ಲ ಸ್ಕರ್ಟ್ ಹಾಕಿ ಕಳಿಸ್ಲೇಬೇಕು ಅಂತ ಹೇಳಿದ್ರು. ಆಮೇಲೆ ಅದಕ್ಕೆ ಬೇರೆ ಸ್ಕರ್ಟು ಶರ್ಟು ಎಲ್ಲ ಅವಳಿಗೆ ತೊಗೊಂಬಂದಿದ್ದಾಯಿತು. ಟೈ ಬೆಲ್ಟು ಅವಳಿಗೆ ಆ ಫ್ರಾಕಿಗೆ ಟೈ ಇರಲಿಲ್ಲ, ಬೆಲ್ಟ್ ಇರಲಿಲ್ಲ, ಏನಿಲ್ಲ, ಫುಲ್ಲು ಫ್ರೀಯಾಗಿ ಫ್ರಾಕ್ ಇತ್ತಷ್ಟೇ. ಈ ಸಲ ಅವಳಿಗೆ ಟೈ ಬೆಲ್ಟು ಎಲ್ಲ ಬಂತು. ಅದನ್ನು ಅವಳಿಗೆ ಖುಷಿ, ಹೊಸ ಬಟ್ಟೆ ಟೈ ಬೆಲ್ಟು ಅಂತ. ಹಂಗೆ ನಮ್ಗೆ ಅವಾಗಿನ ಇದ್ರಲ್ಲಿ ನಾವು ಸ್ಕೂಲ್ ಅಡ್ಮಿಷನ್ ಆದಾಗ ಯಾವ ಥರ ಹೊಸ ಬುಕ್ಸ್ ನೋಡೋಕ್ಕೆ ತುಂಬ ಖುಷಿ ಪಡ್ತಿದ್ವಿ, ಹೊಸ ಯೂನಿಫಾರ್ಮ್ ನೋಡೋಕ್ಕೆ ತುಂಬ ಖುಷಿ ಪಡ್ತಿದ್ವಿ, ಆ ಥರ ರ್ಯಾಪರ್ಗಳು ನೋಡಿದ್ರೆ ತುಂಬ ಖುಷಿ ಪಡ್ತಿದ್ವಿ, ಲೇಬಲ್ಗಳು ನೋಡಿದ್ರೆ ತುಂಬ ಖುಷಿ ಪಡ್ತಿದ್ವಿ. ಆ ರೀತಿಯಾಗಿ ಅವತ್ತಿನ ದಿನ ನಮ್ಗೆ ಯಾವ ಥರ ಇತ್ತೋ ಇವತ್ತಿಗೂ ಮಕ್ಳಿಗೆ ಅದಿದೆ. ಅದು ಆಸೆ ಅನ್ನೋದು ಇದ್ದೇ ಇರುತ್ತೆ. ಹೊಸ ಬಟ್ಟೆ ಅಂತ ಆಸೆಯಿಂದ ಖುಷಿಯಿಂದ ಇದ್ಲು ನನ್ನ ಮಗಳು. ಆಮೇಲೆ ನನ್ನ ಮಗನಿಗೆ ಅವಳಿಗೆ ರೆಡಿ ಮಾಡ್ತಿದ್ದಂಗೆ ಅವನು ಎದ್ದು ಬಂದ ಹೊರಗಡೆ. ಹೋಗಿ ಬಿಸಿನೀರು ತಿರುಗಿಸು ಬರ್ತೀನಿ ಅಂತ ಹೇಳಿದೆ. ಇವಳಿಗಷ್ಟೊತ್ತಿಗೆ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಳಿಗೆ ರೆಡಿ ಮಾಡಿಬಿಟ್ಟು ಅವನಿಗೋಗಿ ಸ್ನಾನ ಎಲ್ಲ ಮಾಡಿಸಿ ಮತ್ತು ಇನ್ನೊಂದು ಏನಂದರೆ, ನಾನು ಮಕ್ಕಳು ಮುಖಕ್ಕೆ ಏನೂ ಹಾಕಲ್ಲ ಇವತ್ತಿನವರೆಗೂ. ನಾನು ಮಕ್ಕಳಿಗೆ ಸ್ನಾನ ಮಾಡಿಸೋದು ಮಾಮೂಲಿ ರೆಗ್ಯುಲರಾಗಿ ನಾವೇನು ಶಾಂಪು ಯೂಸ್ ಮಾಡ್ತೀವೋ ತಲೆಗೆ ಅದೇ ಶಾಂಪೂನೇ ಯೂಸ್ ಮಾಡೋದು. ಸೋಪ್ ಮಾತ್ರ ಇವತ್ತಿನವರೆಗೂ ನಾನು ಎಳೆ ಮಕ್ಕಳು ತವಿಂದ ಇವತ್ತಿನವರೆಗೂ ಹಿಮಾಲಯ ಬೇಬಿ ಸೋಪ್ನೇ ಯೂಸ್ ಮಾಡೋದು. 2 ಮಕ್ಳಿಗೂ ಯೂಸ್ ಮಾಡೋದು ಅದೊಂದೇ. ಮುಖಕ್ಕೆ ಮಾತ್ರ ಇನ್ನು ಕ್ರೀಮ್ ಆಗಲಿ ಅದು ಇದು ಕ್ರೀಮ್ಗಳು ಯಾವುದು ಯೂಸ್ ಮಾಡಲ್ಲ. ಬರೀ ಮುಖಕ್ಕೆ ಹಣೆಗೊಂದು ಇಡ್ತೀನಿ ಅಷ್ಟೇ. ಅವನಿಗಂತೂ ಏನಿಲ್ಲ, ಮುಖ ಏನು ತೊಳ್ಕೊಂಬಂದು ಒರೆಸ್ಕೊತಾನೋ ಅಷ್ಟೇ ಅವನದು. ನನ್ನ ಮಗಳಿಗೆ ಮಾತ್ರ ನಾನು ಯಾವುದೇ ರೀತಿ ಕ್ರೀಮ್ಗಳು ಯಾವುದೂ ಹಾಕಲ್ಲ. ಇಷ್ಟು ದಿನ ನನ್ನ ಮಗಳು ಗೆಜ್ಜೆ ಹಾಕ್ಕೊಂಡಿದ್ಲು 2 ತಿಂಗಳಿಂದ. ಈಗ ಗೆಜ್ಜೆ ಎಲ್ಲ ಸ್ಟಾಪ್ ಇನ್ನು. ಯಾಕಂದರೆ ಇವಾಗ ಗೆಜ್ಜೆ ಹಾಕಂಗಿಲ್ಲ ಅಂತ ಬೈತಾರೆ ಸ್ಕೂಲಿಂದ ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟು ಸಾಕ್ತೆ. ಗೆಜ್ಜೆ ಹಾಕ್ಕೊಂಡು ಹೋಗಂಗಿಲ್ಲ ಸ್ಕೂಲ್ಗೆ. ಸರಿ ಅಂತ ಹೇಳ್ಬಿಟ್ಟು ಬಿಚ್ಚಿಬಿಟ್ಟೆ. ಆಮೇಲೆ ನೆಕ್ಸ್ಟು ಇಬ್ಬರು ರೆಡಿ ಆದರು. ಅವನೇ ರೆಡಿ ಆಗ್ತಾನೆ, ಅವಳು ರೆಡಿ ಆಗ್ತಾಳೆ ನನ್ನ ಮಗಳೂ. ಏನಂದರೆ ಆವಾಗ ಬರೀ ಫ್ರಾಕ್ ಇತ್ತು ಹಾಕ್ಕೊಬಿಡ್ತಿದ್ಲು. ಇವಾಗ ಶರ್ಟು ಅದು ಗುಂಡಿಗಳೆಲ್ಲ ಹೊಸ ಬಟ್ಟೆ ಆಗಿರೋದ್ರಿಂದ ಟೈಟಾಗಿರುತ್ತೆ. ಸೊ ಅದಕ್ಕೆ ನಾನೇ ಅವಳಿಗೆ ರೆಡಿ ಮಾಡಿದೆ ಅಷ್ಟೇ. ಆಮೇಲೆ ಸಾಕ್ಸ್ಗಳು ಅಷ್ಟೇ ತುಂಬ ಟೈಟ್ ಇರುತ್ತೆ, ಶೂಗಳು ಅಷ್ಟೇ ಹೊಸ ಶೂಗಳಲ್ವ ಎಲ್ಲ ಟೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಪೂರ್ತಿ ರೆಡಿ ಮಾಡಿದೆ. ಇನ್ನೊಂದು ಏನಂದರೆ ನನ್ನ ಮಕ್ಕಳು ಏನೂ ರೆಡಿ ಮಾಡಿಸ್ಕೊಳ್ಳಲ್ಲ, ಪ್ರತಿಯೊಂದು ಅವರೇ ಮಾಡ್ಕೋತಾರೆ. ಡೈಲಿ ಬೆಳಗ್ಗೆ ಹೊತ್ತೆದ್ದು ಹಲ್ಲುಜ್ಜಿ ಮೈ ತೊಳೆದು ಅವರೇ ಪೂರ್ತಿ ತೊಳ್ಕೊಳ್ಳೋದು. ಏನಂದರೆ ಬ್ರಷ್ಗೆ ಪೇಸ್ಟ್ಗಳು ಹಾಕ್ಕೊಟ್ಬಿಟ್ಟು ಸೋಪು ಇಟ್ಕೊಟ್ಬಿಟ್ಟು ಕೆಳಗಡೆ ಬಿಸಿನೀರು ಮಿಕ್ಸ್ ಮಾಡಿಕೊಟ್ಬಿಟ್ಟು ಬರ್ತೀನಿ ಅಷ್ಟೇ ನಾನು ಡೈಲಿ. ಸ್ನಾನ ಮಾತ್ರ ನಾನೇ ಇಬ್ರಿಗೂ ಮಾಡಿಸೋದು. ವಾರಕ್ಕೆ ನಾನು 2 ಸಲ ಸ್ನಾನ ಮಾಡಿಸೋದು. ಒಂದು ಸಂಡೇ ಮಾಡಿಸ್ತೀನಿ, ಇನ್ನೊಂದು ಥರ್ಸ್ಡೇ ಗುರುವಾರ ಮಾಡಿಸ್ತೀನಿ. ವಾರಕ್ಕೆ 2 ದಿನ ನಾನು ತಲೆಗೆ ಸ್ನಾನ ಮಾಡಿಸಲ್ಲ ಮಕ್ಕಳಿಗೆ. ಸ್ಯಾಟರ್ಡೆ ಮಾತ್ರ ನಾನು ತಲೆಗೆ ಎಣ್ಣೆ ಹಾಕೋದು, ವಾರಕ್ಕೆ 1 ಸಲ. ಈ ರೀತಿ ಇರುತ್ತೆ ನಮ್ಮ ಮಕ್ಕಳದು ಟೈಮ್ ಟೇಬಲು. ಬೆಳಗ್ಗೆ ಎದ್ದು ಪೇಸ್ಟ್ ಹಾಕ್ಕೊಟ್ಬಿಟ್ಟು ಬಂದುಬಿಟ್ರೆ ನಾನು ಬಿಸಿನೀರು ಮಿಕ್ಸ್ ಮಾಡಿಕೊಟ್ಬಿಟ್ಟು ಮಕ್ಕಳೇ ಹಾಕೋತಾರೆ. ಎಲ್ಲ ಮುಖ ಎಲ್ಲ ತೊಳ್ಕೊಂಡು ಮೈಗೆ ಹಂಗೆ ನೀರೆಲ್ಲ ಹಾಕ್ಕೊಂಡು ಅವರೇ ಬರ್ತಾರೆ ಇಬ್ಬರು ಅಷ್ಟೇ. ಹಂಗೂ ನೀರಲ್ಲಿ ಆಟ ಆಡ್ತಾ ಇರ್ತಾರೆ, ಬೈತಾ ಇರ್ತೀನಿ. ಕಿರ್ಚಿನೇ ಸಾಕಾಗುತ್ತೆ ಡೈಲಿ ಮಕ್ಳ ಹತ್ರ ಬೆಳಗ್ಗೆ ಹೊತ್ತು. ಹಂಗೆ ಹೆಂಗೋ ಮಾಡ್ಕೊಂಬರ್ತಾರೆ, ಅವರೇ ರೆಡಿನೂ ಆಗ್ತಾರೆ. ತಲೆ ಒಂದೇ ನಾನು ನನ್ನ ಮಗಳಿಗೆ ಬಾಚೋದು, ಶೂ ತವಿಂದ ಸಾಕ್ಸ್ ತವಿಂದ ಪ್ರತಿಯೊಂದು ಅವರೇ ಹಾಕ್ಕೊಳ್ಳೋದು. ಹಂಗೆ ಎಲ್ಲ ರೆಡಿ ಎಲ್ಲ ಮಾಡಿದೆ ಇವತ್ತು ನಾನೇ, ಫಸ್ಟ್ ಡೇ ಅಲ್ವಾ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಯಜಮಾನ್ರದ್ದು ಮುದ್ದೆದು 1 ಬಾಕ್ಸು, ಸಾಂಬಾರು 1 ಬಾಕ್ಸು, ಆಮೇಲೆ ಪ್ಲ್ಯಾಸ್ಟಿಕ್ದು ಪುಟಾಣಿ ಬಾಕ್ಸ್ಗೆ ಉಪ್ಪು ಸಾಂಬಾರ್ದು ಖಾರ ಹಾಕ್ಕೊಟ್ಟೆ. ಆಮೇಲೆ ಟಿಫನ್ನು ಇದು ಪಲಾವ್ ಮಾಡಿದ್ದೆ ಅಲ್ವಾ, ಪಲಾವ್ 1 ಬಾಕ್ಸ್ ಹಾಕ್ಕೊಟ್ಟೆ. ನೆಕ್ಸ್ಟು ಇದು ಬಂದು ನನ್ನ ಮಗಂದು ಬ್ಯಾಗಿದು. ಅವನು ಆರೆಂಜ್ ಕಲರು ಬಾಟಲು ಅವನು ಎತ್ಕೊಂಡಿದ್ದ, ಅವಳು ಗ್ರೀನ್ ಕಲರ್ ಬಾಟ್ಲು ತೊಗೊಂಡಿದ್ಲು. ಇಬ್ರಿಗೂ ಹಾಕ್ಬಿಟ್ಟು ಎಲ್ಲರಿಗೂ ಪ್ಯಾಕ್ ಮಾಡಿದೆ. ಆಮೇಲೆ ಮಕ್ಕಳು ಇಬ್ಬರೂ ದೇವ್ರ ಹತ್ರ ಕೈ ಮುಗಿದ್ಬಿಟ್ಟು ಶೂ ಹಾಕ್ಕೊಬಿಟ್ಟಿದ್ದಾರೆ. ಶೂ ಹಾಕ್ಕೊಂಡು ದೇವ್ರಿಗೆ ಕೈ ಮುಗಿಯೋದಲ್ಲ, ಏನು ಮಾಡೋದು ಅಂತ ಇದು ಮಾಡ್ತಿದ್ರು. ಆಯಿತು ಪರವಾಗಿಲ್ಲ, ಒಳ್ಳೆ ಮನ್ಸು ಅಷ್ಟೇ ದೇವ್ರು ಕೇಳೋದು. ನೀನು ಚಪ್ಪಲಿ ಹಾಕ್ಕೊಂಡು ಕೈ ಮುಗಿದ್ರೂ ದೇವರು ಒಲಿತಾರೆ, ಏನು ತೊಂದರೆ ಇಲ್ಲ, ಕೈ ಮುಗೀರಿ ಪರವಾಗಿಲ್ಲ ಅಂತ ಹೇಳಿದೆ. ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಮ್ಮಿಬ್ರದ್ದು ಆಶೀರ್ವಾದ ತಗೊಂಡು ನೀವು
ನಮ್ಮ ಆಶೀರ್ವಾದ ತಗೊಳ್ಳದೇ ಇದ್ದರೂ ಯಾವತ್ತಿದ್ರೂ ಎತ್ತು ಮಕ್ಳಿಗೆ ತಂದೆ ತಾಯಿ ಆಶೀರ್ವಾದ ದಿನ ಇದ್ದೇ ಇರುತ್ತೆ. ಬೇಡ ಕಣ್ರೋ ಅಂದರೂ ಕೇಳಲಿಲ್ಲ. ಅದೆಲ್ಲಿ ಕಲ್ತರು ಅಂತಲೂ ಗೊತ್ತಿಲ್ಲ. ನಾನಂತೂ ನಿಜವಾಗ್ಲೂ ಹೇಳ್ಕೊಟ್ಟಿಲ್ಲ. ಯಾರಾದರೂ ಮನೆಗೆ ದೊಡ್ಡವ್ರು ಬಂದರೆ ಹೋಗಿ ಕಾಲಿಗೆ ಬೀಳ್ತಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ ನಮ್ಮ ಮಕ್ಳ ಬಗ್ಗೆ ನಾವು ಹೇಳ್ಕೊಳ್ಳೋದಕ್ಕೆ. ನಮ್ಮ ಯಜಮಾನ್ರು ಕೂಡ ಅದೇ ಟೈಮ್ಗೆ ಡ್ಯೂಟಿಗೆ ಹೋಗೋದು. ಸೊ ಯಾವಾಗಲೂ ಅಷ್ಟೇ ಅವರೇ ಕರ್ಕೊಂಡೋಗೋದು. ಕರ್ಕೊಂಡೋಗಿ ಬಿಡೋದು ಅವ್ರದ್ದು, ಕರ್ಕೊಬರೋದು ಜವಾಬ್ದಾರಿ ನಂದು. ಬೆಳಗ್ಗೆ ಹೊತ್ತು ನನಗೇನು ಟೆನ್ಷನ್ ಇರಲ್ಲ. ಇಷ್ಟೇ ನನ್ನ ಟೆನ್ಷನ್ ಅಂದರೆ ರೆಡಿ ಮಾಡಿ ಅಡುಗೆ ಮಾಡಿ ಟಿಫನ್ ಮಾಡಿ ಅವ್ರಿಗೆ ತಿನ್ನಿಸಿ ಅವ್ರನ್ನ ಕಳಿಸೋದೇ ನನಗೆ ಬೆಳಗ್ಗೆ ಹೊತ್ತು ಜವಾಬ್ದಾರಿ. ಅದು ಬಿಟ್ಟರೆ ಆಮೇಲೆ ನಾನು ಫ್ರೀ. ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ತಾರೆ, ನನಗೆ ಕರ್ಕೊಂಡು ಹೋಗೋದೇನಿರಲ್ಲ. ನಿಜವಾಗ್ಲೂ ಪ್ರತಿಯೊಂದು ತಾಯಂದ್ರಿಗೂ ಇದು ಒಂದು ಟಾಸ್ಕ್ ಥರನ. ಡೈಲಿ ಬೆಳಗ್ಗೆ ಹೊತ್ತು ಕಾಲಿಗೆ ಚಕ್ರ ಕಟ್ಕೊಂಡ್ಬಿಟ್ಟಿರ್ತೀವಿ. ಇದು ಬಂದು ನಾನೇನು ತೋರಿಸ್ತಿರೋದು ಅಂದರೆ ವೀಡಿಯೋ. ಬೆಳಿಗ್ಗೆ ನಮ್ಮದು ಸರ್ದಿ ಇತ್ತಲ್ಲ, ಅದರದ್ದು ರಂಗೋಲಿ ಹಾಕಿದ್ದೆ. ಅದನ್ನು ಸುಮ್ಮನೆ ಹಂಗೆ ಝೂಮ್ ಮಾಡಿ ತೋರಿಸ್ದೆ. ನೆಕ್ಸ್ಟು ಎಲ್ಲರೂ ಡ್ಯೂಟಿಗೆ ಹೋದಾದ್ಮೇಲೆ ನಾನು ಸ್ವಲ್ಪ ಟಿಫನ್ ಹಾಕ್ಕೊಂಡು ತಿಂದೆ. ನನ್ನ ಮೈದಾ ಡೈಲಿ 10 ಗಂಟೆಗೆ ಡ್ಯೂಟಿಗೆ ಹೋಗೋದು. ಅವರು ಅಷ್ಟರಲ್ಲಿ ಬಂದರು. ಅವ್ರಿಗೂ ಟಿಫನ್ ಹಾಕ್ಕೊಟ್ಬಿಟ್ಟು ಅವರು ಹೊರಟ್ರು. ಆಮೇಲೆ ನಾನು ತಿಂಡಿ ತಿಂದ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು, ಕೊರಿಯರ್ ಮಾಡೋದು ಕೆಲಸ ಇತ್ತು, ಪ್ಯಾಕಿಂಗ್ ಮಾಡಿ ಇಟ್ಕೊಂಡಿದ್ದೆ. ಸರಿ ಹೋಗ್ಬಿಟ್ಟು ಕೊರಿಯರ್ ಮಾಡ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋದೆ. ಚಾಪೆ ಎಲ್ಲ ತೊಳೆದಾಕಿದ್ದೆ. ಇನ್ನು ಮತ್ತೆ ಮಳೆ ಏನಾದರೂ ಬಂತು ಅಂದರೆ ಫುಲ್ಲು ನೆಂದೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಎತ್ತಿಟ್ಬಿಟ್ಟು ಹೋದೆ. ಕೊರಿಯರ್ ಮಾಡೋದಕ್ಕೆ ಆಗಲಿಲ್ಲ. ಎಲ್ಲೋ ಸ್ವಲ್ಪ ಹೊರಗಡೆ ಇತ್ತು, ಹೊರಗಡೆ ಹೋಗ್ಬೇಕಿತ್ತು. ಸರಿ ಅಲ್ಲೋಗಿ ಬಂದ್ಬಿಡೋಣ ಫಸ್ಟು, ಆಮೇಲೆ ಕೊರಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಭಾರನ ಅಲ್ಲೆಲ್ಲ ಹೊತ್ಕೊಂಡು ಓಡಾಡಿದ್ದೀನಿ. ಹೋಗಿ ಅಲ್ಲೊಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನೆಕ್ಸ್ಟು ಕೊರಿಯರ್ ಆಫೀಸ್ಗೆ ಹೋಗಿ ಕೊರಿಯರ್ ಎಲ್ಲ ಮಾಡಿಬಿಟ್ಟು ಬಂದೆ ಮನೆಗೆ ವಾಪಸ್ಸು. ಇವಾಗ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿದೆ. ಸ್ವಲ್ಪ ಇವಾಗ ಮತ್ತೆ ಬಿಸಿಲು ಇರೋದ್ರಿಂದ ಸ್ವಲ್ಪ ಮತ್ತೆ ತಿರ್ಗಾ ಮೊದಲಿನ ಥರನೇ ಸಿಕ್ಕಾಬಟ್ಟೆ ಸೆಕೆ, ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಹೊರಗಡೆ ಏನಾದರೂ ಹೋಗ್ತೀವಿ ಅಂದ್ರಂತೂ ಇನ್ನೂ ಸಾಕಾಗೋಗುತ್ತೆ. ಆಮೇಲೆ ಹೊರಗಡೆಯಿಂದ ಬಂದೆ. ಪಾರ್ಸಲ್ ತೊಗೊಬರಕ್ಕೆ ಹೋಗಿದ್ದೆ. ಅದು ಏನಂದರೆ ಒಬ್ಬರು 6 ಸ್ಯಾರಿ ಹೇಳಿದರು. ಸರಿ ಅದಕ್ಕೆ ತೊಗೊಂಬಂದಿದ್ದೆ. ಮನೇಲಿ ಒಂದೊಂದು ಕಲರ್ ಇತ್ತು, ಒಂದೊಂದು ಕಲರ್ ಇರಲಿಲ್ಲ. ಸೊ ಅದಕ್ಕೆ ಹೋಗ್ಬಿಟ್ಟು ತೊಗೊಂಬಂದೆ. ತೊಗೊಂಬಂದು ಅವ್ರಿಗೂ ಪ್ಯಾಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಯಾಕಿಂಗ್ ಮಾಡ್ತಿದ್ದೆ. ತೊಗೊಂಡೋಗಿದ್ನಲ್ಲ ನಾನು 2 ಸೀರೆ, ಅಲ್ಲೇ ಕಾಣಿಸ್ತೈತೆ ನಿಮಗೆ. ಅದು ತೊಗೊಂಡೋಗಿದ್ದ ಸೀರೆ ಮತ್ತೆ ವಾಪಸ್ ತೊಗೊಂಬಂದೆ. ನಾನು ಕೊರಿಯರ್ ಮಾಡಬೇಡ ಅಂತ ಹೋಗ್ತಿದ್ದೆ. ಅಷ್ಟರಲ್ಲಿ ನನ್ನ ತಂಗಿ ಒಬ್ಬಳು ಫೋನ್ ಮಾಡಿಬಿಟ್ಟು ನನಗೂ ಕಳಿಸ್ಬಿಡು ಇವಾಗಲೇ ಅಂತ ಹೇಳಿದ್ಲು. ತೊಗೊಬಂದ್ಬಿಡು ಅಂತ ಹೇಳ್ಬಿಟ್ಟು ಅವರು ಅಮೌಂಟ್ ಹಾಕಿರಲಿಲ್ಲ. ನಾನು ಅಮೌಂಟ್ ಹಾಕೋ ತನಕ ಯಾವುದು ಕೊರಿಯರ್ಗಳ್ನು ಪಾರ್ಸಲ್ಗಳನ್ನ ಕಳಿಸಲ್ಲ. ಸರಿ ಇನ್ನೂ ಅಮೌಂಟ್ ಹಾಕಿರ್ಲಿಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಡಿಲೇ ಮಾಡಿದೆ. ಇವಾಗ ಯಾವುದಾಗಿದೆಯೋ ಅದನ್ನೇ ಕೊರಿಯರ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ಅಷ್ಟೊತ್ತಿಗೆ ಅವರು ಅಮೌಂಟೆಲ್ಲ ಹಾಕಿದ್ರಲ್ವ. ಸರಿ ಆಯಿತು, ಇನ್ನೇನು ಪಾಪ ಅವರು ಹಾಕಿದ್ರು, ಮತ್ತೇನು ಒಂದೊಂದು ಸಲ ಹೋಗೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿದ್ದು ಕೊರಿಯರ್ಸು ಮತ್ತೆ ವಾಪಸ್ ತೊಗೊಂಬಂದು ಅದು 6 ಸೀರೆ 2 ಕೊರಿಯರ್ ಕವರ್ಗೆ ಹಾಕಿ ಅದು ಫುಲ್ಲು ಮಂಡ್ಯಕ್ಕೆ ಹೋಗಬೇಕಿತ್ತು, ಮೈಸೂರಿಗೆ. ಅದಕ್ಕೆ ಅದು ನಾನು ಇಟ್ಟಿರೋದು ಕೂಡ ಮೈಸೂರದೇನೆ, ಅದನ್ನು ಕೊರಿಯರು. ಇನ್ನೊಂದು ಬಂದು ಬೆಂಗಳೂರದು, ಒಂದು ಮೈಸೂರು. ಇವಾಗ ಆಗ್ತಿರೋದು ಡಬಲ್ 6 ಸೀರೆದು, ಅದು ಬಂದು ಮಂಡ್ಯದ್ದು. ಅದಕ್ಕೆ ಎಲ್ಲ ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಬಂದು ಮತ್ತೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಹೋದೆ. ಸಿಕ್ಕಾಬಟ್ಟೆ ನನಗೆ ಟಯರ್ಡ್ ಅಂದರೆ ಟಯರ್ಡ್ ಆಗೋಯ್ತು. ಅಷ್ಟರಲ್ಲಿ ಹಂಗೆ ಹೋಗಿ ಕರೆಕ್ಟಾಗಿ ನನಗೆ ಮಕ್ಕಳು ಬಿಡೋ ಟೈಮಿಗೆ ಕರೆಕ್ಟಾಗಿ ನಾನು ಕ್ಯಾಚ್ ಮಾಡಿದೆ. ಹೋಗಿ ಕೊರಿಯರ್ ಮಾಡಿಬಿಟ್ಟು 3 ಗಂಟೆ ಆಗೇ ಹೋಯ್ತು. ಹೋಗಂಗೆ ಮಕ್ಕಳನ್ನು ಕರ್ಕೊಂಡು ಬಂದೆ. ಅವರು ನನ್ನ ಮಕ್ಕಳದ್ದು ಏನಂದರೆ ಬೆಳಿಗ್ಗೆ ಹೊತ್ತು ಅಷ್ಟೇ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ. ಸಂಜೆ ಸ್ಕೂಲಿಂದ ಬಂದಮೇಲೂ ಅಷ್ಟೇ ಅವರೇ ಶೂ ಬಿಚ್ಚಿ ಅವ್ರು ಎಲ್ಲಿ ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಅವರೇ ಇಡ್ತಾರೆ. ಏನಂದರೆ ಟೈ ಒಂದು ಬಿಚ್ಚೋದಷ್ಟೇ ನನ್ನ ಕೆಲಸ, ತಲೆ ಒಂದು ಬಾಚೋದಷ್ಟೇ ನನ್ನ ಕೆಲಸ. ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾಡ್ಕೋತಾರೆ. ಬಟ್ ಇವಾಗ ಇವಳ್ದು ಹೊಸದಾಗಿರೋದ್ರಿಂದ ಮೇಲ್ಗಡೆದೊಂದು ಗುಂಡಿ ಬಿಚ್ಚಿಕೊಟ್ರೆ ಮಿಕ್ಕಿದ್ದೆಲ್ಲ ಅವಳೇ ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೋತಾಳೆ. ನನ್ನ ಮಗಂದು ಏನು ತಲೆನೋವಿಲ್ಲ, ಅವ್ರ ಡ್ರೆಸ್ಗಳು ಅವರೇ ಎಲ್ಲ ಬಿಚ್ಕೊಂಡು. ಆಮೇಲೆ ನೆಕ್ಸ್ಟು
ಶೂದೆಲ್ಲ ಸ್ಮೆಲ್ ಇರುತ್ತಲ್ವ ಅದೆಲ್ಲ, ಅದಕ್ಕೆ ಎಲ್ಲ ಕಾಲು ಗೀಲು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಬರ್ತಾರೆ. ತೊಳ್ಕೊಂಬಂದಿದ್ದ ತಕ್ಷಣವೇ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ವಾಟ್ರ್ ಬಾಟ್ಲು, ಲಂಚ್ ಬಾಕ್ಸು ಇಬ್ಬರೂ ಅಷ್ಟೇ ಅವ್ರವ್ರ ಬಾಕ್ಸು ಅವ್ರವರೇ ಹಾಕ್ತಾರೆ. ಹಾಕ್ಬಿಟ್ಟು ಅದು ಒಂದು ಜಾಗ ಕೊಟ್ಟಿದ್ದೀನಿ, ನಿಮ್ಮದು ಬ್ಯಾಗು ಲಂಚ್ ಬ್ಯಾಗು ಎರಡೂ ಒಂದೇ ಥರ ಇಟ್ಕೊಳ್ಳಿ, ಮತ್ತು ತಿರ್ಗಾ ಬೆಳಗ್ಗೆ ಹೊತ್ತು ಹುಡುಕ್ಬೇಡಿ ಅಂತ ಹೇಳಿರ್ತೀನಿ. ಒಂದು ಚೇರ್ ಕೊಟ್ಬಿಟ್ಟಿದ್ದೀನಿ ಅವ್ರಿಗೆ, ಆ ಚೇರ್ ಮೇಲೆ ಇಟ್ಕೊತಾರೆ ಇಬ್ಬರೂ. ಇಟ್ಟಿದ ತಕ್ಷಣ ನೆಕ್ಸ್ಟು ಅವ್ರವ್ರ ಯೂನಿಫಾರ್ಮು ಇಬ್ಬರೂ ಅಷ್ಟೇ ಅವ್ರವ್ರ ಯೂನಿಫಾರ್ಮ್ಗಳನ್ನ ಅವರೇ ಫೋಲ್ಡಿಂಗ್ ಮಾಡಿ ಎತ್ತಿಟ್ಟಿರ್ತಾರೆ. ಮತ್ತು ಇನ್ನೊಂದು ಏನಂದರೆ ಕಬೋರ್ಡಲ್ಲಿ ಅವ್ರಿಗೆ ಜಾಗ ಕೊಟ್ಬಿಟ್ಟಿದ್ದೀನಿ, ಈ ಜಾಗದಲ್ಲಿ ಇಟ್ಕೋಬೇಕು ನೀವು ಅಂತ, ಅದೇ ಜಾಗದಲ್ಲೇ ಇಬ್ಬರು ಇಡ್ತಾರೆ. ಇನ್ನೊಂದು ಏನಂದರೆ ನನ್ನ ಮಗಳು ಫ್ರಾಕ್ನ ಫೋಲ್ಡಿಂಗ್ ಈಸಿಯಾಗಿ ಮಾಡಿಬಿಡ್ತಿದ್ಲು, ಇದು ಒಂಥರ ಬೇರೆ ಥರ ಆಗಿರೋದು, ಸ್ವಲ್ಪ ಕಷ್ಟಪಟ್ಟಳು ಫೋಲ್ಡಿಂಗ್ ಮಾಡೋದಕ್ಕೆ. ಒದ್ರಿ ಅದರ ಸುಮಾರು ತನಕ ಟೈಮ್ ತೊಗೊಂಡ್ಳು. ಅದು ಸಾಕು, ಇಷ್ಟು ಮಾತ್ರ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ತಾರಲ್ಲ, ಅದಕ್ಕೆ ಖುಷಿ ಪಡಬೇಕು ನಾವು. ನೆಕ್ಸ್ಟು ಫ್ಲಿಪ್ಕಾರ್ಟಲ್ಲಿ ನನಗೆ ಸ್ವಲ್ಪ ಕ್ಯಾಶ್ ಬ್ಯಾಕ್ ಇತ್ತು, ಸೊ ಅದಕ್ಕೆ ಏನಾದರೂ ಬುಕ್ ಮಾಡೋಣ ಅಂತ ಹೇಳ್ಬಿಟ್ಟು ನನಗೆ ಸದ್ಯಕ್ಕೆ ಗೋಧಿ ಹಿಟ್ಟು ಖಾಲಿಯಾಗಿತ್ತು. ನಾನು ಹೋಗಿ ಇವಾಗ ಡಿಮಾರ್ಟ್ಗೆ ಹೋಗಿ ಥರ ಸಿಚುವೇಷನಲ್ಲೂ ನಾನು ಇರಲಿಲ್ಲ, ಸಿಕ್ಕಾಬಟ್ಟೆ ಬ್ಯುಸಿ ಆಗೋಗಿದ್ದೆ, ನಿಮ್ಗೆ ಗೊತ್ತಿರೋದೇ ಅದೆಲ್ಲ. ಅದಕ್ಕೇ ಒಂದು 5 kgದು ಗೋಧಿ ಹಿಟ್ಟು ಬುಕ್ ಮಾಡಿಕೊಂಡೆ. ಆಮೇಲೆ ORS ಪೌಡ್ರು ಒಂದು ಚಿಕ್ಕದು ಬುಕ್ ಮಾಡ್ಕೊಂಡಿದ್ದೆ. ನಾನು ಹೇಳ್ದಂಗೆ ಸಿಕ್ಕಾಬಟ್ಟೆ ಹೊರಗಡೆ ಹೋಗೋ ಆಗ್ತಾಯಿಲ್ಲ, ನಿಮ್ಗೆ ಗೊತ್ತಿರೋದೇ ಇದು ವಿಷಯ. ಹೋದ ವಾರದ್ದೆಲ್ಲ ನಾನು ಈ ವಾರ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಕೆಲಸಗಳು ಬರ್ತಾನೆ ಇದೆ. ಇದರಲ್ಲಿ ಹೊರಗಡೆ ಹೋಗಿ ಅಂಗಡಿಲೂ ಹೋಗಿ ಏನೂ ತೊಗೊಂಬರೋಕ್ಕಾಗ್ತಾಯಿಲ್ಲ. ಈರುಳ್ಳಿ ಇಲ್ಲ, ಟೊಮೊಟೊ ಇಲ್ಲ, ಹೋಗೋಕ್ಕೂ ಆಗ್ತಾಯಿಲ್ಲ, ಏನು ಮಾಡೋಕ್ಕೂ ಆಗ್ತಾಯಿಲ್ಲ. ಎಷ್ಟೆಷ್ಟಾಗುತ್ತೋ ಆಫರಲ್ಲಿ ನನಗೆ ಏನೇನು ಸಿಗುತ್ತೋ ಅದನ್ನು ಸ್ವಲ್ಪನೇ ಬುಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಎಲೆಕೋಸು, ಒಂದೇ ಒಂದು ಇದು ಬಂದಿತ್ತು, ಚೆನ್ನಾಗಿತ್ತು ಮಾವಿನ ಹಣ್ಣು. ನೋಡೋಣ ಅಂತ ಹೇಳ್ಬಿಟ್ಟು ಹೆಂಗಿರುತ್ತೆ ಟೇಸ್ಟು ಅಂತ ಒಂದು ಬುಕ್ ಮಾಡಿದೆ. ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಇದಿಷ್ಟು ಪೂರ್ತಿ ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.